Students, today we will discuss the first unit, household articles. In this unit, they gave a poem, The Clock of Life, written by Robert H. Smith. Today we will discuss this poem. ಮಕ್ಕಳೇ, ನಿಮ್ಮ ಇಂಗ್ಲಿಷ್ ವಿಷಯದ ಮೊದಲನೇ ಘಟಕ ಹೌಸ್ ಹೋಲ್ಡ್ ಆರ್ಟಿಕಲ್ಸ್. ಈ ಘಟಕದಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ. ಆ ಪದ್ಯದ ಹೆಸರು ಪೋಯಮ್ ಅಂದರೆ ಪದ್ಯ. ಆ ಪದ್ಯದ ಹೆಸರು ದ ಕ್ಲಾಕ್ ಆಫ್ ಲೈಫ್, ಜೀವನದ ಗಡಿಯಾರ. ಈ ಪದ್ಯ ಬರೆದವರು ರಾಬರ್ಟ್ ಎಚ್ ಸ್ಮಿತ್. ಹಾಗಾದರೆ ಮಕ್ಕಳೇ, ಈಗ ನಾವು ಈ ಪದ್ಯವನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಈ ಪದ್ಯದಲ್ಲಿ ಬಂದಿರುವಂಥ ಕೆಲವು ಕಠಿಣ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. Students, before we start the poem, we will discuss the difficult words and their meanings. ವಿದ್ಯಾರ್ಥಿಗಳೇ, ಈ ಕಠಿಣ ಪದಗಳ ಕಡೆಗೆ ಗಮನ ಕೊಡ್ರಿ. ನ್ಯೂ ವರ್ಡ್ಸ್ ಅಂದರೆ ಈ ಪದ್ಯದಲ್ಲಿ ಬಂದಿರತಕ್ಕಂಥ ಹೊಸ ಪದಗಳು. ಲೈಫ್, ಲೈಫ್ ಜೀವ. ವುಂಡ್ ಗಾಯ. ಲೂಸ್ ಕಳೆದುಕೋ. ವೆಲ್ತ್ ಐಶ್ವರ್ಯ. ಇಂಡೀಡ್ ನಿಜವಾಗಿ. ಇಂಡೀಡ್ ನಿಜವಾಗಿ ಅಥವಾ ನಿಶ್ಚಯವಾಗಿ. ಹೆಲ್ತ್ ಆರೋಗ್ಯ. ಹೆಲ್ತ್ ಆರೋಗ್ಯ. ಸೋಲ್ ಆತ್ಮ. ಸೋಲ್ ಆತ್ಮ. ರಿಸ್ಟೋರ್ ಹಿಂದಕ್ಕೆ ಪಡೆ ಅಥವಾ ಮರಳಿ ಪಡೆ ಅಂಥೇಳಿ ಅರ್ಥ ಆಗುತ್ತೆ. ಲಾಸ್ ನಾಶ. ಟಾಯ್ಲ್ ವರ್ಕ್ ಅಂದರೆ ಕೆಲಸ. ಕ್ಲಾಕ್ ಗಡಿಯಾರ. ಪವರ್ ಶಕ್ತಿ. ಪವರ್ ಶಕ್ತಿ. ಸ್ಟಾಪ್ ನಿಲ್ಲು. ಸ್ಟಾಪ್ ನಿಲ್ಲು. ಅರ್ಲಿ ಬೇಗನೆ. ಲೂಸ್ ರಿಪೀಟ್ ಆಗಿದೆ ಶಬ್ದ. ಕಳೆದುಕೋ. ಲೂಸ್ ಅಂದರೆ ಕಳೆದುಕೋ. ಮೋರ್ ಬಹಳ. ಸೋಲ್ ಆತ್ಮ. ಸೋಲ್ ಆತ್ಮ. ರಿಸ್ಟೋರ್ ಮರಳಿ ಪಡೆ. ಟುಡೇ ಇಂದು ಅಂದರೆ ಈ ದಿನ. ಓನ್ ಸ್ವಂತ. ಲಿವ್ ಜೀವಿಸು. ಟಾಯ್ಲ್ ಕೆಲಸ ಮಾಡು. ನೋಡ್ರಿ ಮಕ್ಕಳೇ, ನಿಮ್ಮ ಈ ಪದ್ಯದಲ್ಲಿ ಇಷ್ಟೆಲ್ಲ ಹೊಸ ಪದಗಳ ಇದ್ದಾವೆ. ಆ ಪದಗಳ ಅರ್ಥವನ್ನು ನಾನಿಲ್ಲಿ ಕನ್ನಡದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನೀವು ಈ ವಿಡಿಯೋ ನೋಡಿದ ನಂತರ ಈ ಎಲ್ಲ ಶಬ್ದಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ, ನಿಮ್ಮ ಪಟ್ಟಿಯಲ್ಲಿ ಬರೆದು ಇವುಗಳನ್ನು ಬಾಯಿಪಾಠ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆನಾ? ಓಕೆ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ ಪೋಯಮ್. ಪ್ಲೀಸ್ ಲಿಸನ್ ಟು ಮೀ ಕೇರ್ಫುಲಿ. ಮಕ್ಕಳೇ, ಈಗ ನಾವು ಪದ್ಯವನ್ನು ಓದೋಣ. ದಯವಿಟ್ಟು ಗಮನವಿಟ್ಟು ಈ ಪದ್ಯವನ್ನು ಆಲಿಸಬೇಕು. ಪೋಯಮ್ ದ ಕ್ಲಾಕ್ ಆಫ್ ಲೈಫ್, ರಿಟನ್ ಬೈ ರಾಬರ್ಟ್ ಎಚ್ ಸ್ಮಿತ್. The clock of life is wound but once, and no man has the power to tell just when the hands will stop at late or early hour. To lose one's wealth is sad indeed, to lose one's health is more. To lose one's soul is such a loss that no man can restore. Today only is our own, so live, love and toil with a will, for the clock may soon be still. I will read it again. Please listen to me carefully. Poem The Clock of Life, written by Robert H. Smith. The clock of life is wound but once, and no man has the power to tell just when the hands will stop
at late or early hour. To lose one's wealth is sad indeed, to lose one's health is more. To lose one's soul is such a loss that no man can restore. Today only is our own, so live, love, and toil with a will, for the clock may soon be still. Okay, students, now we will discuss the meaning of this poem. First, we will discuss the meaning of the first stanza. ಮಕ್ಕಳೇ, ಈಗ ನಾವು ಈ ಪದ್ಯದ ಅರ್ಥವನ್ನು ತಿಳ್ಕೊಳ್ಳುವ. ಅದರಲ್ಲಿ ಮೊದಲನೇದಾಗಿ ಈ ಮೊದಲನೆಯ ಸ್ಟಾನ್ಸಾದ ಅರ್ಥವನ್ನು ತಿಳಿದುಕೊಳ್ಳೋಣ. The clock of life is owned but once, and no man has the power to tell just when the hands will stop at late or early hour. ಮಕ್ಕಳೇ, ಇಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ಈ ಮೊದಲೇ ನಾವು ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಕ್ಲಾಕ್. ಕ್ಲಾಕ್ ಅಂದರೆ ಏನು? ಗಡಿಯಾರ. ಲೈಫ್. ಲೈಫ್ ಅಂದರೆ ಜೀವನ. ಊಂಡ್. ಊಂಡ್ ಅಂದರೆ ಗಾಯ. ಮ್ಯಾನ್ ಮನುಷ್ಯ. ಪವರ್ ಶಕ್ತಿ. ಹ್ಯಾಂಡ್ಸ್ ಕೈಗಳು. ಸ್ಟಾಪ್ ನಿಲ್ಲು. ಲೇಟ್ ತಡವಾಗಿ. ಅರ್ಲಿ ಬೇಗನೆ. ಅವರ್ ಗಂಟೆ. ಈ ಎಲ್ಲ ಕಠಿಣ ಪದಗಳ ಅರ್ಥವನ್ನು ನಾನು ಈ ಮೊದಲೇ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಈಗ ಇನ್ನೊಂದು ಸರಿ ಈ ಪದಗಳ ಅರ್ಥವನ್ನು ನಾವು ನೆನಪಿಸ್ಕೊಳ್ಳೋಣ. ಈಗ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ಡ್ ಬಟ್ ಒನ್ಸ್. ದ ಕ್ಲಾಕ್ ಆಫ್ ಲೈಫ್ ಅಂದರೆ ಜೀವನದ ಗಡಿಯಾರ. ನಮ್ಮ ಜೀವನವನ್ನು ಕವಿಗಳು ಗಡಿಯಾರಕ್ಕೆ ಹೋಲಿಸಿದ್ದಾರೆ. ಅಂದರೆ ನಮ್ಮ ಜೀವನ ಹೇಗೆ ನಡೀತಾ ಇರುತ್ತೋ ಹಾಗೆ ಗಡಿಯಾರನೂ ನಡೀತಾ ಇರುತ್ತೆ. ನೀವು ನೋಡಿರ್ಬೇಕಲ್ವ ಗಡಿಯಾರ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ. ಹಾಗೆ ನಮ್ಮ ಜೀವನನೂ ಸಾಗ್ತಾ ಇರುತ್ತೆ. ಆ ಜೀವನದ ಗಡಿಯಾರಕ್ಕೆ ಏನಾದರೂ ಒಂದು ಗಾಯ ಆತಂದರೆ, ಅಂದರೆ ಈಗ ನಿಮ್ಮ ಮನೆಯಲ್ಲಿ ಒಂದು ಗಡಿಯಾರ ಇದೆ, ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆ ಗಡಿಯಾರ ಒಡೆದು ಹೋಯ್ತಪ್ಪ ಅಂದರೆ ಆ ಗಡಿಯಾರ ಒಂದು ಸ್ವಲ್ಪ ಹೊತ್ತಿನಲ್ಲೇ ನಿಂತು ಹೋಗಬಹುದು, ಅಥವಾ ಒಡೆದ್ರೂ ಸುಮಾರಷ್ಟು ದಿವಸಗಳ ಕಾಲ ಕೆಲಸನೂ ಮಾಡಬಹುದು. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಾವು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ಜೀವನ ಸಹಿತ. ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ಡ್ ಬಟ್ ಒನ್ಸ್. ಮನುಷ್ಯನ ಜೀವನ ಗಡಿಯಾರದ ಹಾಗೆ. ಆ ಜೀವನದ ಗಡಿಯಾರಕ್ಕೆ ಏನಾದರೂ ಪೆಟ್ಟಾಯ್ತಂದರೆ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್. ಯಾವ ಮನುಷ್ಯನಿಗೂ ಅಂತಹ ಶಕ್ತಿ ಇಲ್ಲ. ಎಂಥ ಶಕ್ತಿ ಇಲ್ಲ? ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್. ಈ ಗಡಿಯಾರದ ಮುಳ್ಳುಗಳು ಹೇಗೆ ನಿಂತು ಹೋಗ್ತವೆಯೋ ಹಾಗೆ ಮನುಷ್ಯನ ಜೀವನ ಯಾವಾಗ ನಿಂತು ಹೋಗುತ್ತೆ ಅನ್ನೋದು ಯಾವ ಮನುಷ್ಯನಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಟ್ ಲೇಟ್ ಆರ್ ಅರ್ಲಿ ಅವರ್ ಅಂದರೆ ಆ ಮನುಷ್ಯನ ಜೀವನ ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ಮುಗಿದು ಹೋಗಬಹುದು, ಅಥವಾ ಅವನು ಸ್ವಲ್ಪ ಹೆಚ್ಚು ಸಮಯದ ಕಾಲ ಬದುಕಬಹುದು. ಆದರೆ ಅದನ್ನು ನಾವು ಮನುಷ್ಯರು ನಿರ್ಧರಿಸಿಕೆ ಸಾಧ್ಯ ಇಲ್ಲ. ಮೊದಲನೇ ಸ್ಟಾನ್ಸಾ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಮಕ್ಕಳೇ. ಈಗ ಎರಡನೇ ಸ್ಟಾನ್ಸಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಮೊದಲೇ ನಾವು ತಿಳಿದುಕೊಂಡಂಗೆ ಲೂಸ್ ಇದರ ಅರ್ಥ ಕಳೆದುಕೊಳ್ಳು. ವೆಲ್ತ್ ಅಂದರೆ ಹೇಳಿ ಆರೋಗ್ಯ. ಕ್ಷಮಿಸಿ, ವೆಲ್ತ್ ಅಂದರೆ ಸಂಪತ್ತು. ಸ್ಯಾಡ್ ದುಃಖ. ಇಂಡೀಡ್ ನಿಜವಾಗಿಯೂ. ಹೆಲ್ತ್ ಆರೋಗ್ಯ. ಸೋಲ್ ಆತ್ಮ. ಲಾಸ್ ನಷ್ಟ ನಾಶ. ರೀಸ್ಟೋರ್ ಮರಳಿ ಪಡೆ.
ನೋಡಿ ಈ ಸ್ಟಾನ್ಸಾ ಹೇಗಿದೆ. ದ ಲೂಸ್ ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್, ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್, ಟು ಲೂಸ್ ಒನ್ಸ್ ಸೋಲ್ ಈಸ್ ಸಚ್ ಎ ಲಾಸ್ ದಟ್ ನೋ ಮ್ಯಾನ್ ಕ್ಯಾನ್ ರಿಸ್ಟೋರ್. ನೋಡ್ರಿ ಈ ಪ್ಯಾರಾಗ್ರಾಫ್ನ ಅರ್ಥ ಏನು ಅಂದರೆ, ನಾವು ಮನುಷ್ಯರು ಸಂಪತ್ತನ್ನು ಕಳೆದುಕೊಂಡ್ರೆ ನಮಗೆ ನಿಜವಾಗಿಯೂ ಸ್ವಲ್ಪ ದುಃಖ ಆಗುತ್ತೆ. ಆ ಸಂಪತ್ತು ಅಂದರೆ ನಿಮ್ಮಲ್ಲಿರುವಂಥ ಹಣ ಅಥವಾ ನಿಮ್ಮಲ್ಲಿರುವಂಥ ಒಡವೆ ಅಥವಾ ನಿಮ್ಮ ಮನೆ, ಹೀಗೆ ಏನಾದರೂ ನಿಮ್ಮ ಸಂಪತ್ತು ಕಳೆದು ಹೋದರೆ ದುಃಖ ಆಗುತ್ತೆ, ನಿಜವಾಗಿಯೂ ದುಃಖ ಆಗುತ್ತೆ. ಈಗ ಎರಡನೇ ಲೈನ್ ನೋಡ್ರಿ, ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಆದರೆ ಒಬ್ಬ ಮನುಷ್ಯನ ಆರೋಗ್ಯ ಕಳೆದು ಹೋದರೆ, ಆರೋಗ್ಯ ಅಂದರೆ ಈಗ ನೀವು ಚೆನ್ನಾಗಿ ಆರೋಗ್ಯವಾಗಿದ್ದಾಗ ಓಡಾಡ್ಕೊಂಡಿರ್ತೀರ, ನಿಮ್ಮ ಮನಸ್ಸಿಗೆ ಬಂದದನ್ನು ತಿಂದ್ಕೊಂಡಿರ್ತೀರ, ಆಟ ಆಡ್ತಾ ಇರ್ತೀರ. ಆದರೆ ಅದೇ ನಿಮಗೆ ಅನಾರೋಗ್ಯ ಬಂದಾಗ ನೋಡ್ರಿ, ಮನೆಯಲ್ಲಿ ಸುಮ್ಮನೆ ಹಾಸಿಗೆ ಮೇಲೆ ಬಿದ್ದಿರಬೇಕಾಗತ್ತೆ, ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಸಂಪತ್ತು ಕಳೆದು ಹೋದಾಗ ಆಗೋ ದುಃಖಕ್ಕಿಂತ ಹೆಚ್ಚು ದುಃಖ ಆರೋಗ್ಯ ಕಳೆದುಕೊಂಡಾಗ ಆಗುತ್ತೆ ನಮಗೆ. ಆದರೆ ಇವೆಲ್ಲದಕ್ಕೂ ಹೆಚ್ಚಿನದು ಆತ್ಮ. ಟು ಲೂಸ್ ಒನ್ ಸೋಲ್ ಈಸ್ ಸಚ್ ಎ ಲಾಸ್. ಆದರೆ ನಿಜವಾಗಿಯೂ ಮನುಷ್ಯನಿಗೆ ದೊಡ್ಡ ನಷ್ಟ ಯಾವುದು ಗೊತ್ತಾ? ಅವನು ತನ್ನ ಆತ್ಮವನ್ನು ಕಳೆದುಕೊಳ್ಳೋದು. ಮನುಷ್ಯ ಆಸ್ತಿಯನ್ನು ಕಳೆದುಕೊಂಡ್ರೆ ಮರಳಿ ಪಡಿಬಹುದು, ಆರೋಗ್ಯ ಕಳೆದುಕೊಂಡ್ರೆ ನಾವು ಕಷ್ಟಪಟ್ಟು ನಾವು ಆರೋಗ್ಯವನ್ನು ಸಂಪಾದಿಸಬಹುದು. ಆದರೆ ನಮ್ಮ ಆತ್ಮಗೌರವವನ್ನು ಕಳ್ಕೊಂಡು ಬಿಟ್ಟರೆ ದಟ್ ನೋ ಮ್ಯಾನ್ ಕ್ಯಾನ್ ರಿಸ್ಟೋರ್. ಆ ಆತ್ಮಗೌರವವನ್ನು ಅಥವಾ ನಮ್ಮ ಆತ್ಮವನ್ನು ಯಾವ ಮನುಷ್ಯನೂ ಮರಳಿ ಕೊಡಲಾರ. ಆದ್ದರಿಂದ ನಾವೇನು ತಿಳ್ಕೋಬೇಕು? ಆಸ್ತಿ ಆರೋಗ್ಯಕ್ಕಿಂತನೂ ನಮ್ಮ ಆತ್ಮಗೌರವ ದೊಡ್ಡದು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಓಕೆ ಮಕ್ಕಳೇ, ಈಗ ಮೊದಲ 2 ಪ್ಯಾರಾಗ್ರಾಫ್ನ ಅರ್ಥವನ್ನು ತಿಳ್ಕೊಂಡ್ಮೇಲೆ ಈಗ 3ನೇ ಸ್ಟಾನ್ಸಾವನ್ನು ಅಭ್ಯಾಸ ಮಾಡುವ. ಟುಡೇ ಓನ್ಲಿ ಈಸ್ ಅವರ್ ಓನ್, ಸೊ ಲಿವ್, ಲವ್ ಆ್ಯಂಡ್ ಟಾಯ್ಲ್ ವಿತ್ ಎ ವಿಲ್, ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್. ಇಲ್ಲಿ ನೋಡಿ, ಮತ್ತೊಂದು ಸಲ ಇಲ್ಲಿರೋ ಕಠಿಣ ಪದಗಳನ್ನು ನೋಡೋಣ. ಟುಡೇ ಅಂದರೆ ಈ ದಿನ, ಓನ್ ಸ್ವಂತ, ಲಿವ್ ವಾಸಿಸು ಜೀವಿಸು, ಲವ್ ಪ್ರೀತಿ, ಟಾಯ್ಲ್ ಶ್ರಮ ಅಥವಾ ಕೆಲಸ, ಕ್ಲಾಕ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಗಡಿಯಾರ. ಈಗ ಈ ಪದ್ಯದ ಅರ್ಥವನ್ನು, ಈ 3ನೇ ಸ್ಟಾನ್ಸಾದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳೇ. ಟುಡೇ ಓನ್ಲಿ ಈಸ್ ಅವರ್ ಓನ್, ಕೇವಲ ಈ ದಿನ ಮಾತ್ರ ನಮ್ಮದು. ಅಂದರೆ ಯಾಕೆ ಈ ದಿನ ಮಾತ್ರ ನಮ್ಮದು ಅಂತೇಳಿ ಹೇಳ್ತಾ ಇದ್ದಾರೆ ಕವಿಗಳು ಗೊತ್ತಿದೆಯಾ? ಯಾಕಂದರೆ ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಈ ದಿನ ಮಾತ್ರ ನಮ್ಮದು. ಟುಡೇ ಈ ದಿನ, ಓನ್ಲಿ ಈಸ್ ಅವರ್ ಓನ್, ಈ ದಿನ ಮಾತ್ರ ನಮ್ಮ ಸ್ವಂತದ್ದು. ಸೊ ಲಿವ್, ಆದ್ದರಿಂದ ಖುಷಿಯಿಂದ ಜೀವಿಸಿರಿ. ಲವ್, ನಿಮ್ಮ ಸುತ್ತಮುತ್ತಲಿರುವ ಎಲ್ಲರನ್ನೂ ಪ್ರೀತಿಸಿರಿ. ಅಂದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ಅಣ್ಣ ತಂಗಿ ತಮ್ಮ, ನಿಮ್ಮ ಗೆಳೆಯರು, ನಿಮ್ಮ ಶಿಕ್ಷಕರು, ನಿಮ್ಮ ನೆರೆಹೊರೆಯವರು, ಎಲ್ಲರೊಂದಿಗೆ ಪ್ರೀತಿಯಿಂದ ಇರಿ. ಆ್ಯಂಡ್ ಟಾಯ್ಲ್ ವಿತ್ ಎ ವಿಲ್, ಮತ್ತು ಟಾಯ್ಲ್ ಕೆಲಸ ಮಾಡಿ. ಹೇಗೆ ಮಾಡಿ? ಮನಸ್ಸು ಕೊಟ್ಟು ಕೆಲಸ ಮಾಡಿ. ಯಾಕೆ ಇದೇ ಒಂದಿನ ನಮ್ಮದು ಮತ್ತು ನಾವು ಖುಷಿಯಿಂದ ಜೀವಿಸಬೇಕು, ಎಲ್ಲರನ್ನ ಪ್ರೀತಿಸಬೇಕು ಮತ್ತು ಶ್ರಮ ವಹಿಸಿ ಮನಸ್ಸು ಕೊಟ್ಟು ಕೆಲಸ ಮಾಡಬೇಕು. ಯಾಕೆ ಗೊತ್ತಾ? ಯಾಕಂದರೆ ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್, ಈ ಜೀವನ ಅನ್ನುವಂಥ ಗಡಿಯಾರ ಯಾವಾಗ ನಿಂತು ಹೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಇರುವಷ್ಟು ಕಾಲ ಅಥವಾ ನಮಗೆ ಸಿಕ್ಕಂಥ ಸಮಯವನ್ನು ನಾವು ಖುಷಿಯಿಂದ ಜೀವಿಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಕವಿಗಳು ನಮಗೆ ತಿಳಿಸಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ನೌ ವಿ ವಿಲ್ ಸ್ಟಾಪ್ ಹಿಯರ್. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದ ಪೋಯಮ್. ಮಕ್ಕಳೇ, ಈಗ ನಾವು ಇಲ್ಲಿ ಈ ಪದ್ಯವನ್ನು ಮುಗಿಸುವಂಥ ಸಮಯ. ನೀವೆಲ್ಲ ಪದ್ಯವನ್ನು ಅರ್ಥ ಮಾಡಿಕೊಂಡಿರಿ ಅಂದ್ಕೊಳ್ತೇನೆ. ಈ ಪದ್ಯವನ್ನು ನಾನು ಓದಿದ್ದನ್ನು ಗಮನವಿಟ್ಟು ಕೇಳಿದ್ದೀರಿ.
ಅದನ್ನು ಮನೆಯಲ್ಲಿ ಸುಮಾರು 5-6 ಸಲ ಈ ಪದ್ಯವನ್ನು ನೀಟಾಗಿ ಓದಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಈ ಪಾಠದ ಪ್ರಾರಂಭದಲ್ಲಿ ನಾನು ಕಠಿಣ ಶಬ್ದಗಳ ಅರ್ಥವನ್ನು ನಿಮಗೆ ಹೇಳಿದ್ದೆ. ಆ ಕಠಿಣ ಶಬ್ದಗಳನ್ನು 2 ಸಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು. ಓಕೆ ಸ್ಟೂಡೆಂಟ್ಸ್, in the next period we will discuss about the ಕ್ವಶನ್ ಆನ್ಸರ್ಸ್. ಮಕ್ಕಳೇ, ಈಗ ನಾವು ಮುಂದಿನ ಅವಧಿಯಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೋತ್ತರಗಳಿದ್ದಾವೆ, ಅವುಗಳನ್ನು ಚರ್ಚೆ ಮಾಡೋಣ. ಓಕೆ, ಬಾಯ್.